ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಮತ್ತು ನಾನು ಒಂದೊಂದು ಬ್ಲೌಸು ಯಾವ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾವು ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ಗೊತ್ತಾಗುತ್ತೆ. ಬಟ್ ತುಂಬ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ನಾನು ಕಟಿಂಗ್ಸ್ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ಟಿಚ್ಚು ಮಾಡೋದಾಗಲಿಲ್ಲ. ಹಬ್ಬದ ಬಟ್ಟೆಗಳೆಲ್ಲ ತುಂಬ ಇತ್ತು. ಸ್ಟಿಚಿಂಗು ಮತ್ತು ಫಾಲ್ ಹಾಕೋದು, ಕುಚ್ಚೋದು, ವರ್ಕ್ದು ಈ ರೀತಿಯಾಗಿ ತುಂಬ ಕೆಲಸ ಇರೋದ್ರಿಂದ ನಾನು ವೀಡಿಯೋಸು ಮತ್ತು ಮಾಡ್ಕೊಳಕ್ಕಾಗಲಿಲ್ಲ, ಕಟಿಂಗ್ಸ್ದು ಮತ್ತು ಸ್ಟಿಚಿಂಗ್ಸ್ದು. ಈಗ ಬ್ಲೌಸ್ ಎಲ್ಲ ರೆಡಿಯಾಗಿದೆ. ಅವರು ಒಂದು 6-7 ಬ್ಲೌಸ್ ಕೊಟ್ಟಿದ್ದರು. ಅದರಲ್ಲಿ ಒಂದು 3 ಇಸ್ಕೊಂಡು ಹೋಗಿದ್ದಾರೆ, 2 ಇಸ್ಕೊಂಡು ಹೋಗಿದ್ದಾರೆ. ನೋಡಿ, ಈ ಬ್ಲೌಸ್ ಬಂದು ಹೀಗೆ ಅವ್ರ ಸ್ಕೂಲ್ ಟೀಚರು ಡೈಲಿ ಒಂದೊಂದು ಸೀರೆ ಉಡಬೇಕಲ್ಲ, ಹಾಗಾಗಿ ಕೊಟ್ಟಿದ್ದಾರೆ. ಇದು ಈ ರೀತಿ ನಾನು ಕಟಿಂಗ್ಸ್ ಮಾಡಿದ್ದೀನಿ. ಈಗ ಕಟಿಂಗ್ ಮಾಡಿದ್ದೀನಿ. ಇಲ್ಲೊಂದು ಡೋರಿ ಇಟ್ಟಿದ್ದೀನಿ. ಹೀಗೆ ಸಿಂಪಲ್ಲಾಗೇ ಸ್ಟಿಚ್ ಮಾಡಿದ್ದೀನಿ, ಡೈಲಿ ವೇರಿಗೆಲ್ಲ ಸ್ಕೂಲಿಗೆ ಹಾಕ್ಕೊಂಡು ಹೋಗೋಕ್ಕೆ ಅಂತ. ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮೊದಲ ಸತಿ ಅವರು ಹೊಲ್ಕೊಟ್ಟಿದ್ದು ಬ್ಲೌಸ್ ತುಂಬ ಇಷ್ಟಪಟ್ಟರು. ಅವ್ರಿಗೆ ಫಿಟ್ಟಿಂಗ್ ಎಲ್ಲ ಅಷ್ಟು ತುಂಬ ಚೆನ್ನಾಗಿ ಕೂತಿದೆ. ನೋಡಿ, ಹೀಗೆ ಬಂದಿದೆ. ಹೀಗೆ ಬ್ಯಾಕ್ ನೆಕ್ ಇದು, ಮತ್ತು ಬ್ಯಾಕ್ ಸೈಡೇ ಹುಕ್ಸ್ ಹಾಕಿದ್ದೀನಿ. ಹುಕ್ಸ್ ಬ್ಯಾಕ್ ಸೈಡೇ ಹಾಕಿದ್ದೀನಿ. ಮತ್ತು ಸ್ಲೀವ್ಗೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಹೊಲ್ಕೊಡಿ ಆಂಟಿ ಅಂತ ಹೇಳಿದರು. ಹಾಗಾಗಿ ನಾನು ಉದ್ದ ಸ್ಲೀವೇ ಹೇಳಿದರು. ನೋಡಿ, ಇಲ್ಲಿ ಒಂದು 4-5 ನೆರಿಗೆ ಕೊಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ ಬ್ಲೌಸು. ಫ್ರಂಟ್ ಇದು ಪ್ರಿನ್ಸೆಸ್ ಕಟ್ಟು ಸ್ಟಿಚಿಂಗು. ನೋಡಿ, ಈ ರೀತಿಯಾಗಿ ನಾನು ಇದು ಫ್ರಂಟ್ ಸೈಡ್ ಇದು ಹೀಗೆ ಬಂದಿದೆ. ಕಪ್ಸೇನು ಹಾಕ್ಕೊಳ್ಳಲ್ಲ. ಕೆಲವರು ಕಪ್ಸ್ ಬೇಕು ಅಂತಾರೆ, ಕೆಲವರು ಕಪ್ಸ್ ಬೇಡ ಅಂತಾರೆ. ಹಾಗಾಗಿ ಇದಕ್ಕೇನು ಕಪ್ಸ್ ಹಾಕಿಲ್ಲ. ಇದು ಫ್ರಂಟು. ಈ ಬ್ಲೌಸ್ ಬಂದು ಈ ಸೀರೆದು. ಇದಕ್ಕೆ ಫಾಲು ಜಿಗ್ಜ್ಯಾಕ್ ಎಲ್ಲ ಹಾಕಿದ್ದೀನಿ. ಫಾಲ್ ಆಗಿದೆ, ಜಿಗ್ಜ್ಯಾಕ್ ಆಗಿದೆ. ಬ್ಲೌಸಲ್ಲಿ ಕರೆಕ್ಟಾಗಿ ಕಟಿಂಗ್ಸ್ ಮಾಡಿ ಸ್ಟಿಚಿಂಗ್ ಮಾಡಿಬಿಟ್ರೆ ಏನು ಫಾಲ್ಟ್ ಬರುತ್ತೆ ಅಂದರೆ ಲೂಸು ಮತ್ತು ಟೈಟ್ ಒಂದು ಪ್ರಾಬ್ಲಮ್ ಬರುತ್ತೆ. ಟೈಟ್ ಆದರೆ ಲೂಸ್ ಮಾಡ್ಕೋಬೋದು, ಲೂಸ್ ಆದರೆ ಟೈಟ್ ಮಾಡ್ಕೋಬೋದು, ಅಷ್ಟೇ ಫಾಲ್ಟ್ ಬರೋದು. ಇದು ಒಂದು ಬ್ಲೌಸ್ ಆಯಿತು. ನೆಕ್ಸ್ಟ್ ಬಂದು ಅದು ಒಂಥರ ಸ್ಟಿಚ್ ಮಾಡಿದ್ದೀನಿ. ಸ್ಲೀವು ಲೆಂತಿಯಾಗಿ ಕೊಟ್ಟು ಮತ್ತು ಭುಜದ ಹತ್ರ ಒಂದು 6 ನೆರಿಗೆ ಕೊಟ್ಟು ಮಾಡಿದ್ದೆ. ಇದು ಈ ಥರ ಬೇಕು ಅಂತ ಹೇಳಿದರು. ಇದು ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡು ಯು ಶೇಪಲ್ಲೇ ನಾನು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೂ ಬ್ಯಾಕ್ ಹುಕ್ಸ್ ಹಾಕಿದ್ದೀನಿ. ನೋಡಿ, ಬ್ಯಾಕ್ ಹುಕ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಮಾತ್ರ. ಅವರಿಗೆ ಹಾಕ್ಕೊಂಡು ನೋಡಿದ್ಮೇಲೆ ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ಅಂತ ನೋಡಬೇಕು. ಚೆನ್ನಾಗಿ ಬಂದಿದೆ ಮಾತ್ರ. ಒಟ್ಟಿಗೆ ಕೊಟ್ಟಿದ್ದರು, ಅರ್ಜೆಂಟಲ್ಲಿ 2 ಬೇಕು, ಸ್ಕೂಲಿಗೆ ಹಾಕ್ಕೊಂಡು ಹೋಗೋಕ್ಕಿಲ್ಲ ಅಂತ ಹೇಳಿ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಫಿಟ್ಟಿಂಗ್ ಎಲ್ಲ. ಅಷ್ಟು ಚೆನ್ನಾಗಿ ನೀಟಾಗಿ ಕೂತಿತ್ತು, ಎಲ್ಲೂ ರಿಂಕಲ್ಸ್ ಬರದೆ. ದಾರ ಸಿಗಾಕೊಂಡಿದೆ ಇಲ್ಲಿ. ಮತ್ತು ಪಫ್ ಬ್ಲೌಸ್ ಹೇಳಿದರು. ಇದು ಬ್ಯಾಕ್ ಸೈಡ್. ಇದು ಬ್ಯಾಕ್ ಹುಕ್ಸು ಯು ಶೇಪು, ತುಂಬ ಸಿಂಪಲ್ಲಾಗಿ ನೀಟಾಗಿ ಸ್ಟಿಚ್ ಆಗಿದೆ. ಇದು ಫ್ರಂಟ್ ಸೈಜ್. ಇದು ಫ್ರಂಟ್ ಕಡೆ ಪಾರ್ಟ್. ಇದು ನೋಡಿ, ಎಲ್ಲ ಬ್ಲೌಸು ಪ್ರಿನ್ಸೆಸ್ ಕಟ್ಟಲ್ಲೇ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಮಾತ್ರ. ನೋಡಿ, ಇದು ಪ್ರಿನ್ಸೆಸ್ ಕಟ್ಟಿಂಗು ಮತ್ತು ನೆಕ್ ಇದು ಯು ಶೇಪಲ್ಲೇ ನೆಕ್ಕು ಫ್ರಂಟ್ ಕಡೆ ಕೊಟ್ಟಿದ್ದೀನಿ. ಮತ್ತು ಪಫ್ ಹೇಳಿದರು. ಪಫು ನೋಡಿ ಈ ರೀತಿಯಾಗಿ ಬಂದಿದೆ. ಒಂದು 5 ಇಂಚ್ ತೊಗೊಂಡಿದ್ದೀನಿ ಅಷ್ಟೇ, ಚಿಕ್ಕದಾಗಿರಲಿ ಅಂತ ಹೇಳಿದರು. ಹಾಗಾಗಿ ನಾನು ಪಫು ಬ್ಲೌಸು ಸಹ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಇದು ಫ್ರಂಟ್ ಕಡೆದು. ಈ ಬ್ಲೌಸ್ ಬಂದು ಈ ಸೀರೆದು. ಈಗ ಸಂಜೆ ಬಂದು ಇಸ್ಕೊಂಡು ಹೋಗ್ತಾರೆ. ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿಟ್ರೆ ಸಂಜೆ ಬಂದು ಇಸ್ಕೊಂಡು ಹೋಗ್ತಾರೆ.
ಅವರು ಮೊದಲು ಒಂದೆರಡು ಸೀರೆ ಕೊಟ್ಟಿದ್ದರು, ಅದು ನನಗೆ ವಿಡಿಯೋ ಮಾಡೋಕ್ಕೂ ಟೈಮ್ ಇರಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಇವಾಗ ಇನ್ನೊಂದು ಬ್ಲೌಸ್ದು, ಇದು ಫ್ರಂಟ್ ಹುಕ್ಸ್ ಕೊಟ್ಟಿದ್ದೀನಿ. ಇದು ಫ್ರಂಟ್ ಹುಕ್ಸು, ಪ್ರಿನ್ಸೆಸ್ ಕಟ್ಟು ಸ್ಟಿಚ್ಚೇನೆ ಬಂದಿರೋದು, ಫ್ರಂಟ್ ಹುಕ್ಸ್ ಮಾಡಿದ್ದೀನಿ. ಮತ್ತು ಇದಕ್ಕೇನು ಹಾಫ್ ಸ್ಲೀವ್ ಇಲ್ಲ, ಫುಲ್ ಸ್ಲೀವೇನೆ. ಅಂದರೆ ಫುಲ್ ಸ್ಲೀವ್ ಅಂದರೆ ಎಲ್ಪೋ ಬರುತ್ತಲ್ಲ ಆ ರೀತಿ. ಇದಕ್ಕೊಂದು 3 ನೆರಿಗೆ ಕೊಟ್ಟು ಒಂದು ಸ್ಲೀವ್ ಬಂದು ಒಂದು 10 ಮುಕ್ಕಾಲು 11 ಇದೆ ಲೆಂತಿ ಬಂದು. ಮತ್ತು ಬ್ಯಾಕ್ ಸೈಡು ಇದಕ್ಕೆ ಬ್ಯಾಕ್ ಹುಕ್ ಹಾಕಿಲ್ಲ, ಈ ರೀತಿಯಾಗಿ ಬ್ಯಾಕ್ ಸೈಡ್ ಬಂದಿದೆ. ಇಲ್ಲಿ ಬೇಕು ಅಂದರೆ ಹುಕ್ಸ್ ಹಾಕೋಬೋದು, ಇಲ್ಲ ಅಂದರೆ ಹೀಗೆ ಇಡ್ಬೋದು. ಇಟ್ಟರೆ ಬಟನ್ ಇಡ್ಬೋದು ಇಲ್ಲಿ. ಬಟ್ ಕೂದಲಿಗೆಲ್ಲ ಬಟನ್ ಸಿಗಿಸ್ತಾ ಇರುತ್ತೆ ಅಂದ್ಬಿಟ್ಟು ನಾನು ಇಲ್ಲೇನು ಬಟನ್ ಹಾಕಿಲ್ಲ. ಇದು ಈ ಶೇಪಲ್ಲಿ ಬ್ಯಾಕ್ ಸೈಡ್ ಮಾಡಿದ್ದೀನಿ. ಈ ಬ್ಲೌಸ್ ಬಂದು ಮತ್ತು ಇದೊಂದು ಬ್ಲೌಸ್. ಇದಕ್ಕೆ ಸೀರೆ ಇಲ್ಲ, ಈ ಥರ ಗೋಲ್ಡ್ ಇತ್ತಲ್ಲ, ಯಾವುದಕ್ಕಾದ್ರೂ ನಾವು ಹಾಕ್ಬೋದು ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂದರೆ, ಇದು ಫ್ರಂಟ್ ಸೈಡೇನೆ, ಫ್ರಂಟು ಪ್ರಿನ್ಸೆಸ್ ಕಟ್ಟೆ. ಇದೂ ನೋಡಿ ಪ್ರಿನ್ಸೆಸ್ ಕಟ್ಟೆ ಸ್ಟಿಚ್ ಮಾಡಿದ್ದೀನಿ, ಫ್ರಂಟ್ ಹುಕ್ಸ್ ಮಾಡಿದ್ದೀನಿ. ಇದಕ್ಕೇನೋ ಸ್ಲೀವ್ ಬಂದು ಒಂದು 10 ಮುಕ್ಕಾಲಿದೆ, ನೆರಿಗೆ ಇಲ್ಲ. ಇದಕ್ಕೆ ಪ್ಲೈನ್ ಸ್ಟಿಚ್ ಮಾಡಿದ್ದೀನಿ. ಮತ್ತು ಬ್ಯಾಕ್ ಸೈಡ್ ಬಂದು ಈ ರೀತಿ ನೆಕ್ ಇಟ್ಟಿದ್ದೀನಿ. ಬ್ಯಾಕ್ ಸೈಡು ಹೀಗೆ ಇದೊಂದು ಡಿಸೈನ್ ಇರಲಿ ಅಂತ ಎಲ್ಲ ಒಂದೊಂದು ಡಿಸೈನು ಸ್ಟಿಚ್ ಮಾಡಿದ್ದೀನಿ. ಯಾವುದು ಒಂದೇ ಥರ ಸ್ಟಿಚ್ ಮಾಡಿಲ್ಲ, ಎಲ್ಲ ಸ್ಲೀವ್ ಆಗಲಿ ಮತ್ತು ಬ್ಲೌಸ್ ಆಗಲಿ ಒಂದೊಂದು ಶೇಪಲ್ಲಿ ಕಟ್ ಮಾಡಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಸೀರೆ ಇಲ್ಲ, ಎಲ್ಲ ಬ್ಲೌಸಿಗೂ ಹಾಕೋಬೋದು ಅಂದ್ಬಿಟ್ಟು ಇದ್ರೆ ಗೋಲ್ಡ್ ಕೊಟ್ಟಿದ್ರು. ಇದಕ್ಕೆ ಬರೀ ಫಾಲ್ ಹಾಕಿದ್ದೀನಿ. ಬ್ಲೌಸ್ ಮರ್ತುಬಿಟ್ಟೆ, ಈಗ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಈ ಬ್ಲೌಸ್ ಬಂದು ಪಿಂಕ್ ಬಂದಿದೆ, ಇದ್ರದ್ದು ಇನ್ನೂ ಸ್ಟಿಚ್ ಆಗಿಲ್ಲ.